ಕನ್ಯಾ ರಾಶಿ, ಕನ್ಯಾ ಲಗ್ನ. ಈ ರಾಶಿ ಲಗ್ನದಲ್ಲಿ ಇರ್ತಕ್ಕಂಥವ್ರು ಈ ಯುಗಾದಿ ಒಂದು ಪರಾಭವನ ಸಂವತ್ಸರ ಯಾವ ರೀತಿಯ ಒಂದು ಫಲದಾಯಕವಾಗಿರ್ತಕ್ಕಂತಹ ಫಲಾಫಲಗಳು ಬರುತ್ತೆ ಅಂತ ನಾವು ನೋಡೋಣ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಇನ್ನು ಗುರು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಯಾವುದೇ ರೀತಿ ಗುರುವಿನಿಂದ ನಿಮಗೆ ಅನುಗ್ರಹ ಆಗಿರೋದಿಲ್ಲ. ಆದರೆ ಗುರು ಸಂಚಾರದ ನಂತರದಲ್ಲಿ ನಿಮಗೆ ಶುಭ ಫಲಗಳು ಕಂಡುಬರುತ್ತದೆ. ವಿವಾಹ ಅಥವಾ ಶುಭ ಕಾರ್ಯಗಳಲ್ಲಿ ಏನಾದರೂ ವಿಳಂಬ ಆಗಿದ್ದರೆ, ಅಥವಾ ಇನ್ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ರೆ, ಗುರು ಸಂಚಾರದ ನಂತರ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಹಾಗೆ ಇನ್ನು ಶನಿ ಮೀನರಾಶಿಯಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಅಷ್ಟು ಒಳ್ಳೆಯದಲ್ಲ. ಕಾನೂನು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ನೇರವಾಗಿ ಸಮಸ್ಯೆಗಳು ನಿಮಗೆ ಬಂದು ಒದಗುವಂಥದ್ದು, ಸ್ತ್ರೀಯರಿಂದ ನಿಮಗೆ ಸಮಸ್ಯೆ ಆಗುವಂಥದ್ದು, ಅಥವಾ ವಾಹನಗಳಲ್ಲಿ ಬಹಳ ಜಾಗೃತರಾಗಿರ್ಬೇಕಾಗುವಂಥದ್ದು, ಎಷ್ಟೇ ಎಚ್ಚರಿಕೆ ಅಂದ್ರೂ ಕೂಡ ಕೈತಪ್ಪಿ ಏನಾದರೂ ಒಂದು ಅವಘಡಗಳು ಸಂಭವಿಸುವಂಥದ್ದು, ತೊಂದರೆ ತಾಪತ್ರೆಗಳಾಗುವಂಥದ್ದು ಎಲ್ಲ ಲಕ್ಷಣ ಕಂಡು ಬರೋದ್ರಿಂದ ಬಹಳಷ್ಟು ಕನ್ಯಾ ರಾಶಿಯವರು ಕೂಡ ಈ ಒಂದು ವರ್ಷದಲ್ಲಿ ಜಾಗ್ರತೆಯಿಂದ ಇರಬೇಕಾಗ್ತದೆ. ಗುರು ಸಂಚಾರದ ನಂತರ ನಮಗೆ ಶುಭ ಫಲಗಳು ಉಂಟಾಗೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಮನಸ್ಸಿಗೆ ಚಿಂತೆ ಅಥವಾ ಒತ್ತಡವನ್ನು ಬಿಟ್ಟು ನೀವು ಕೆಲಸ ಕಾರ್ಯಗಳಲ್ಲಿ ಗಮನ ಹರಿಸೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಜೂನ್ 1ನೇ ತಾರೀಕಿಂದ ನಿಮಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳು ಉಂಟಾಗುವಂಥದ್ದು ಎಲ್ಲ ಲಕ್ಷಣಗಳು ಕಂಡು ಬರೋದ್ರಿಂದ ನೀವು ನಿಮ್ಮ ಕುಲದೇವತೆಯ ಒಂದು ಆರಾಧನೆಯನ್ನು ವಿಶೇಷವಾಗಿ ಈ ವರ್ಷದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳು ಬರ್ತಾ ಹೋಗುತ್ತೆ. ಆದ್ದರಿಂದ ಯಾರೆಲ್ಲ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದೀರಾ, ತಮ್ಮ ಕುಲದೇವತೆ ಮತ್ತು ಇಷ್ಟದೇವತೆ ಅಥವಾ ಅಂದರೆ ಮನದೇವತೆ, ಈ ದೇವತೆಗಳನ್ನು ವಿಶೇಷವಾಗಿ ನೀವು ಆರಾಧನೆ, ಪೂಜೆ, ಜಪಗಳಿಂದ ನೀವು ಉಳಿಸ್ಕೊಳ್ಳೋದಾದರೆ ಖಂಡಿತ ನಿಮಗೆ ಆ ದೇವರ ಒಂದು ರಕ್ಷಣೆ ಮತ್ತು ಅನುಗ್ರಹ ನಿಮಗೆ ಸದಾಕಾಲ ಇರ್ತದೆ. ಒಳ್ಳೆಯದಾಗಲಿ. ಶುಭಮಸ್ತು.